ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ದಿ ಗ್ರೇಟ್ ಲಾರ್ಡ್ ಪ್ರಥಮ್ ಸರ್ ರಪುಕ್ಕನ್ ತಿರುಗಿಸಿ ಟಪುಕ್ಕನ್ ನೋಡ್ಬಿಡಿ. ಹಾ, ಬ್ಲಾಕ್ ಅಂಡ್ ವೈಟ್ ಟಿವಿಲಿ ಕಲರ್ ಪಿಕ್ಚರ್ ಇದ್ದಂಗೆ ನಾವಿಬ್ರು. ಈಗ ಕಲರ್ ಪಿಕ್ಚರ್ ಕಾಣ್ತಾ ಇದೆಯಲ್ಲ ತಮ್ಗೆ. ಓಕೆ, ಪ್ರಥಮ್ ಅವರೇ, ಸಾಕಷ್ಟು ಜನರಿಗೆ ಡೌಟ್ ಇದೆ, ಹೌದು, ನಾವಿಬ್ರು ಸಿಕ್ಕಾಬಟ್ಟೆ ಫೈಟ್ ಮಾಡ್ಕೋತಿದೀವಿ ಅಂತ. ರಕ್ತ ಬಂದು ಸುರಿದೋಗದ 3 ಬಾಟ್ಲು. ಹೇಳಿ ಕನ್ನಡದ ಮಾಜನತೆಗಳೇ ನಮಸ್ಕಾರ. ನಮಸ್ಕಾರ. ಇದು ನನ್ನ ಗೆಲುವಲ್ಲ, ಕೀರ್ತಿಯ ಗೆಲುವಲ್ಲ, ನಮ್ಮಿಬ್ಬರ ಗೆಲುವು, ಕನ್ನಡಿಗರ ಗೆಲುವು. ಎಸ್, 100% ನಿಜ. ಕನ್ನಡಿಗರೇ, ಏನೂ ಅಲ್ಲದ ನಮ್ಮಿಬ್ಬರನ್ನ ಏನೋ ಮಾಡಿ ಕೂರಿಸಿದವರು ನೀವೇ. ನಮ್ಮಿಬ್ಬರ ಗೆಲುವು ನಮ್ಮ ಗೆಲುವಲ್ಲ, ಇದು ನಿಮ್ಮ ಗೆಲುವು. ವೀಕ್ಷಕರೇ, ಕನ್ನಡದ ಎಲ್ಲ ಕನ್ನಡಿಗರೇ, ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಇಬ್ರು ಆಟ ಆಡಿದ್ವಿ. ಒಳಗಡೆ ಸಾಕಷ್ಟು ಆಗಿದೆ. ಹೌದು, ಸ್ನೇಹ ಬೆಳೆದಿದೆ, ಜಗಳ ಆಗಿದೆ, ಗಲಾಟೆ ಆಗಿದೆ, ಕಿತ್ತಾಡ್ಕೊಂಡಿದೀವಿ, ಹೊಡೆದಾಡ್ಕೊಂಡಿದೀವಿ, ಎಲ್ಲ ಆಗಿದೆ. ಹೊಡೆದಾಡ್ಕೊಂಡಿದೀವಿ ಅಂದ್ರೆ ಲಿಟ್ರಲಿ ಹೊಡೆದಾಡ್ಕೊಂಡಿದೀವಿ, ಎಲ್ಲ ಬಾಯಲ್ಲಿ ಹೊಡ್ಕೊಂಡಿದೀವಿ, ಎಲ್ಲ ಆಗಿದೆ. ಆದ್ರೂ ಇವತ್ತು ಹೋಗೋ ಕ್ಷಣಗಳಲ್ಲಿ ಆ ಮನೆಯವರ ಜೊತೆಗಿದ್ದ ಎಮೋಷನಲ್ ಬಾಂಡಿಂಗ್ ನಮ್ಗೆ ಅರ್ಥ ಆಗಿದೆ. ಆ ಎಲ್ಲ ಕಿತ್ತಾಟಗಳು, ಸೆಣಸಾಟಗಳು ಏನಿತ್ತೋ ಅವೆಲ್ಲ ಒಂದು ಆಟದ ವಿಧಿಯಲ್ಲಿತ್ತು ಅಷ್ಟೇ. ಬಿಟ್ರೆ ವೈಯಕ್ತಿಕವಾಗಿ ನಾವಿಬ್ರು ಯಾವತ್ತೂ ಕಿತ್ತಾಡಿಲ್ಲ, ಕಿತ್ತಾಡಲ್ಲ. ಭವ್ಯ ಅವರೇ, ಥ್ಯಾಂಕ್ ಯು. ಫಸ್ಟ್ ಇಂಟ್ರೊಡಕ್ಷನ್, ಆಮೇಲೆ ಹೋಗೋಣ ಎಲ್ಲ ಒಟ್ಟೊಟ್ಟಿಗೆ ಇದಕ್ಕೆ ಹೋಗೋಣ. ಓಕೆ, ಸರಿ ಆಯ್ತು. ಈಗ ಹುಡುಗಿ ಫಸ್ಟ್ ಭವ್ಯನೇ ಕಂಡಿದ್ದ ನಿಮ್ಗೆ ಇಲ್ಲಿ. ಭವ್ಯ ನಾಗೇಶ್ ಅವರೇ, ಥ್ಯಾಂಕ್ ಯು. ಲವ್ ಯು ಪ್ರಥಮ್ ಅಂತ ಕಳಿದ. ನಿಮ್ ಕೂಡ ನನಗೆ ಬಹಳ ಪ್ರೀತಿ ಇದೆ, ಗೌರವ ಇದೆ. ಆಯ್ತು, ಅಲ್ಲೋಡಿ, ಹಾಯ್ ಕೀರ್ತಿ ವಿ ಲವ್ ಯು ಸೋ ಮಚ್. ಶ್ರುತೀಶ್ರು ನಮಗೂ ಕಳಿಸ್ತಾರೆ. ಓಕೆ, ಆಯ್ತು. ಹುಡುಗಿದೆಲ್ಲ ನೀವು ಓದಿ, ಹುಡುಗರೆಲ್ಲ ನಾವು ಓದ್ತೀವಿ. ವಂದನಾ ಪ್ರಕಾಶ್ ಅವರೇ, ಧನ್ಯವಾದಗಳು. ಇಬ್ರು ಜೊತೆಲಿ ನೋಡಕ್ಕೆ ಖುಷಿ ಆಗ್ತದೆ, ನೋಡ್ತಾನೆ ರೀ ಹಂಗಾರೆ. ದಿವ್ಯಾ ಕಾಮತ್, ಹಲೋ ಪ್ರಥಮ್ ಅಂಡ್ ಕೀರ್ತಿ, ಟೆಲ್ ಅಸ್ ಅಬೌಟ್ ಯುವರ್ ಫ್ಯೂಚರ್ ಪ್ಲಾನ್ಸ್. ಫ್ಯೂಚರ್ ಪ್ಲಾನ್ ಒಂದು ಭಯಂಕರವಾದ ಒಂದು ಪ್ಲಾನ್ ಇದೆ, ಆದ್ರೆ ಹೇಳಲ್ಲ. ಸರ್ಪ್ರೈಸ್ ಆಗಿ ನಿಮ್ ಎದುರುಗಡೆ ಇಡ್ತೀವಿ. ಯಾಕಂತಂದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ನೀವು ಅದನ್ನ ತುಂಬಾ ಇಷ್ಟಪಡ್ತೀರಾ, ಇಷ್ಟಪಟ್ಟು ಅದನ್ನ ಒಪ್ಕೋತೀರಾ ಅಂತ ತುಂಬಾ ಬೇರೆ ತರ. ಆದ್ರೆ ಒಂದ್ ಸತ್ಯ, ಪ್ರಥಮ್ ಕೇಳದೆ ನಾನು ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಪ್ರಥಮ್ ಮಾಡುವ ಎಲ್ಲ ಕನ್ನಡದ ಹೋರಾಟಗಳಲ್ಲಿ ನಾನು ಅವ್ರ ಜೊತೆಗಿರ್ತೀನಿ. ನಾನು ಮಾಡುವ ಎಲ್ಲ ಹೋರಾಟಗಳಲ್ಲೂ ಪ್ರಥಮ್ ನನ್ನ ಜೊತೆಗಿರ್ತಾರೆ. ಸಿನಿಮಾ ಕೆಲ್ಸಗಳು ಜೊತೆಯಾಗಿರ್ತೀವಿ. ನಿಜವಾಗ್ಲೂ ಯಾರೋ ಏನೇನೋ ಅನ್ಕೊಂಡು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತ ಯಾರು ಇಲ್ಲ. ಇಲ್ಲಿ ಎಲ್ಲರೂ ಕನ್ನಡಿಗರೇ, ಎಲ್ಲರೂ ಕನ್ನಡದ ಫ್ಯಾನ್ಸೇ. ಆಮೇಲೆ ಮೋರೋವರ್ ಏನಪ್ಪಾ ಅಂತಂದ್ರೆ, ಅವ್ರು ಹೇಳ್ದಂಗೆ ನಾವಿಬ್ರು ಅಣ್ಣ ತಮ್ಮ ಇದ್ದಂಗೆ. ಅವ್ರು ಉಣ್ಮೇಲೆ ಹುಟ್ಟವ್ರೆ, ನಾವು ಹುಡ್ತಾ ಸ್ವಲ್ಪ ಕರೆಂಟ್ ಹೋಗದೆ ಅಷ್ಟೇ. ಆದ್ರೂ ಮೇಕಪ್ ಹಾಕೊಂಡ್ರೆ ನಾವು ಬೆಳ್ಳಿಗೆ ಕಾಣ್ತೀವಿ. ಓಕೆ, ಇನ್ನುಳದಂತೆ ಇವಾಗ ಮತ್ತೆ ಯಾವ್ದಾದ್ರು ಹುಡುಗಿ ನೋಡಿಯಪ್ಪ, ಭವ್ಯ ರಾಜೇಶ್ ಅವರೇ, ಹ್ಯಾಪಿ, ಡೋಂಟ್ ಫೈಟ್. ಓಕೆ, ನಾನು ಫೈಟ್ ಮಾಡಲ್ಲ, ಅವರ ತಲೆ ಕೆಡಿಸ್ಕೋಬೇಡಿ. ಮಾಡಲ್ಲ. ಅಮ್ಮು ಕಲ್ಪನಾ, ಹಾಯ್ ಕೀರ್ತಿ. ಹಾಯ್ ಅವ್ರ ಕಡೆಯಿಂದನೂ ಹಾಯ್. ನಿಮ್ ಪ್ರಶ್ನೆಗಳೇನಾದ್ರು ಇದ್ರೆ ದಯವಿಟ್ಟು ಕೇಳಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಅಂತ ನಾಗೇಂದ್ರ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಲಾಟ್. ನಿಮ್ನ ಮೀಟ್ ಮಾಡ್ಬೇಕು ಅಂದ್ರೆ ಬನ್ನಿ ನನ್ನ ಮೀಟ್ ಮಾಡೋದು. ಪ್ರಥಮ್, ಯು ಆರ್ ಸ್ಟಿಲ್ ಇನ್ ಲವ್ ವಿತ್ ಸಂಜನಾ ಅಂತ ಕೇಳ್ತೀರ ನೋಡಿ ನವ್ಯ ಅವರು. ಖಂಡಿತ. ನೋಡಿ ನವ್ಯ ಅವರೇ, ಭುವನ್ ತಂಗಿ ಸಂಜನನ್ನ ನಾನು ಲವ್ ಮಾಡ್ತಾ ಇದ್ದೀನಿ ಆಸ್ ಎ ಫ್ರೆಂಡ್. ಗುರು, ಭುವನ್ ತಂಗಿ ಸಂಜನಾ ಪ್ರಿಫಿಕ್ಸ್ ಅದು ಯಾವಾಗ್ಲೂ ಅಷ್ಟೇ. ಒಂದು ತಿಳ್ಕೊಳ್ಳಿ, ಕನ್ನಡದ ಮಾ ಜನತೆಗಳೇ, ಶ್ರೀಕೃಷ್ಣ ಸುಭದ್ರೆ ಯಂಗು, ರಾವಣ ಶೂರ್ಪಣಕಿ ಯಂಗು, ಶಿವರಾಜ್ ಕುಮಾರ್ ರಾಧಿಕಾ ಯಂಗು. ಇಲ್ಲಿ ಎಡಿಟಿಂಗ್ ಇಲ್ಲ, ಲೈವ್ ಹೋಗ್ತಾ ಇರೋದು. ಹಾಗೇನೆ ಇವರು ಅವರು ಹಂಗೆ ಭುವನ್ ಹಾಗೂ ಅವ್ರ ತಂಗಿ ಸಂಜನಾ ನೋಡಿದ್ಮೇಲೆ ನಂಗೆ ಅಣ್ಣ ತಂಗಿ ಬಾಂಧವ್ಯಕ್ಕೆ ಅರ್ಥ ಬಂದಿದ್ದು. ಅವರಿಬ್ರು ಕರ್ನಾಟಕದಲ್ಲಿಟ್ಟರು ಎಲ್ಲ ಹೆಣ್ಣು ಮಕ್ಕಳ ಪಾಲನ ಅಣ್ಣ ಭುವನ್. ಪ್ರಥಮ್ ಅಂಡ್ ಕೀರ್ತಿ ಸೇರ್ಕೊಂಡು ಹೋರಾಟ ಮಾಡಿ ನವೀನ್, ಖಂಡಿತ ಮಾಡ್ತೀವಿ ನಾವು. ನೀವು ಅದನ್ನ ನೋಡ್ತೀರಾ. ಬರೀ ಹುಡುಗಿರ್ ಕಮೆಂಟ್ಸ್ ಓದ್ತಾ ಇದೀರ ಅಂತ ಕೇಳಿದ್ರೆ ಏನು ಇಲ್ಲ. ಅಶ್ವಲ್ ಇಲ್ಲ, ನೀವು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ, ಕಾಣಿಸ್ತದೆ ಮುಖ. ಅದಕ್ಕೆ ನಮ್ದು ಮಿರ್ಜಾ ಫೈಜ್, ಐ ಹ್ಯಾವ್ ಎ ಕ್ವಶನ್. ಕೀರ್ತಿ, ಖಂಡಿತ ಕೇಳಿ. ಕೀರ್ತಿ ಸರ್, ನೀವು ವಿನ್ ಆಗದೆ ಇರೋದಕ್ಕೆ ಫೀಲ್ ಆಯ್ತು. ಮುತ್ತುರಾಜ್, ಅಯ್ಯೋ ಯಾರು ಹೇಳಿ ನಾನು ಸೋತೆ ಅಂತ. ಗೆದ್ದಾಗಿದೆ. ದಿನಾನೇ ನಾವು ನಿಮ್ಮ ಈ ಪ್ರೀತಿಗೆ ನಮ್ಮನ್ನು ಗೆಲ್ಸಿದೆ. ಅದ್ರಲ್ಲಿ ಎರಡನೇ ಗೆಲುವು ನಮ್ಮದಲ್ಲ, ನಿಮ್ಮೆಲ್ಲರದು. ತುಂಬಾ ಖುಷಿ ಆಯ್ತು. ಪ್ರಥಮ್ ಜೊತೆಗೆ ಮಾತಾಡಿಸ್ಬೇಕಿತ್ತು, ನಾವೇನು ಅಂತ ನೋಡ್ಬೇಕು ಬಹಳ. ಆಮೇಲೆ ರಕ್ಷಾ ಅವರೇ, ಇನ್ನೊಂದು ನೀವು ಅನ್ಕೊಂಡಿದ್ರೆ ಎಲ್ಲರಿಗೂ ಅಷ್ಟೇ, ನಾವು ಸ್ಟ್ರೈಟ್ ಆಗಿ ಏನೇ ಮಾತಾಡೋ ಟಾಸ್ಕ್ ಲಿಮಿಟ್ಸ್ ಅಲ್ಲಿ ಏನಿದೆ ಒಂದೊಂದು ನಿಲುವುಗಳಲ್ಲಿ ಅಷ್ಟೇ ಆ ಟಾಸ್ಕ್ ವಿಚಾರದ ವಿರೋಧಗಳಿರುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಕಾವಿದೆ. ನಾನು ಎಲ್ಲದಕ್ಕೂ ನಾನು ಹೊತ್ತಾಗೆ ಇದು ಎಲಿಮಿನೇಟ್ ಮಾಡಿ ನನ್ನನ್ನು ಮಾಡಲ್ವಾ ಅಂತ ಕೇಳುವಂತ ಕಾರುಣ್ಯವ್ರು ಇಲ್ಲೇ ಇದ್ದಾರೆ. ಈ ಕ್ಷಣಕ್ಕೆ ಅವ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಭವ್ಯ ಭಾರತದ ಅಗೋಚರ, ವಿಭಿನ್ನ, ವಿಚಿತ್ರ ಹಾಗೂ ಭಯಂಕರ ಪ್ರತಿಭೆ ಎಂದು ಖ್ಯಾತರಾಗಿರುವ ಕಾರುಣ್ಯ ರಾಮ್ ಅವರು ಇಲ್ಲಿದ್ದಾರೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಈ ಮೂಲಕ ಪ್ರೋಗ್ರಾಮ್ ಸಂಬಂಧವಾಗಿ, ಕಲರ್ಸ್ ಕನ್ನಡದ ಒಂದು ಪ್ರೋಗ್ರಾಮ್ ಸಂಬಂಧವಾಗಿ ಇದೀವಿ. ಈ ವೀಕೆಂಡ್ ಅಲ್ಲಿ ನಿಮಗೆ ಅದ್ಭುತ ಸರ್ಪ್ರೈಸ್ ಗಳು ಕಾದಿದೆ. ಸದ್ಯದಲ್ಲೇ ಪ್ರಮೋಸ್ ಬರುತ್ತೆ, ನೀವು ನೋಡ್ತೀರಿ. ಅದ್ಭುತ ಸರ್ಪ್ರೈಸ್ ಗಳು ನಿಮ್ಗೋಸ್ಕರ. ಕಾರುಣ್ಯ ಅವ್ರಿಗೂ ಏನಾದ್ರು ಬೇಕಾದ ಪ್ರಶ್ನೆ ಕೇಳಿ, ನನಗಿಲ್ಲೂ ಪ್ರಶ್ನೆ ಅಂತ ಕೂಡ. ಆಮೇಲೆ ನೀವು ಹೋದ್ಮೇಲೆ ನಮ್ಮನ್ನ
ತಿಳ್ಕೊತಾರೆ ನನಗೆ ಪ್ರಶ್ನೆ ಇಲ್ಲ ಅಂತ. ನಾಗೇಂದ್ರ ವರ್ಮಾ ಪ್ರಥಮ್ ವಿ ಹೇಟೆಡ್ ಯು ಇನಿಷಿಯಲಿ ಅಂತ ಹೇಳ್ತಿದ್ದಾರೆ, ಆಮೇಲೆ ಅವ್ರ ಪ್ರೀತಿ ನಿಜ, ಅದು ನಾವು ಅಷ್ಟೇ. ಇವನ್ ನಾನು ಆರಂಭದಲ್ಲಿ ಈ ವ್ಯಕ್ತಿನ ದ್ವೇಷಿಸಿದೆ, ಬಟ್ ಆದ್ರೆ ಈಗಲೂ ಇಷ್ಟಪಡ್ತಾ ಇದ್ದೀನಿ. ನೀವಿಬ್ರು ನಿಜವಾದ ಮಣ್ಣಿನ ಮಕ್ಕಳು. ವಿಜಯ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈ ಪ್ರಕೃತಿ ವಿಕೋಪನ್ ಫಸ್ಟ್ ಎಲ್ಲರನ್ನು ದ್ವೇಷ ಮಾಡಿದ್ದೇನೆ. ಪ್ರಕೃತಿ ವಿಕೋಪ ನನಗೆ ಹೆಸರು ಕೂಡ ಹಂಗೆ ಇಟ್ಟಿದ್ದಾರೆ, ಪ್ರಕೃತಿ ವಿಕೋಪ ದೇವರ ಸೃಷ್ಟಿ. ದೇವರ ಸೃಷ್ಟಿ ಅಂತ ದೇವರಾಣಿಗ್ಲೂ ಸತ್ಯ. ನೀವು ಎಡಿಟ್ ಆಗಿ ಬರ್ತಾ ಇತ್ತಲ್ಲ 45 ನಿಮಿಷ ಎಪಿಸೋಡ್, ಅದ್ರಲ್ಲಿ ನಿಮ್ಗೆ ಪ್ರಥಮ ಹೇಳಿರೋದು 3 ಸಲ ಬರ್ತಾ ಇತ್ತು, ಆದ್ರೆ ನಮ್ಗೆ ಅದ್ 30 ಸಲ ಕೇಳಿಸಿತ್ತು. ಈ ಮನುಷ್ಯ 30 ಸಲ ಹೇಳೋದಲ್ದೆ, ಯಾಕ್ರಿ ಪ್ರಥಮ ಅಷ್ಟು ಸಲ ಹೇಳ್ತೀನಿ ಅಂದ್ರೆ ಯಾವ್ದಾರ ಒಂದ್ ಒಳಗ್ ಹೋಗ್ಲಿ ಅನ್ನೋರು. 40 ನಿಮಿಷದಲ್ಲಿ 30 ನಿಮಿಷ ಇವರೇ ಇರ್ತಾ ಇದ್ರಪ್ಪ, ಆಮೇಲೆ ಇನ್ ಮಿಕ್ಕಿದ 10 ನಿಮಿಷ ನಾವೆಲ್ಲ ಶೇರ್ ಮಾಡ್ಕೊಂಡು. ನಾನು ಈ ಸಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರು ಅಂದ್ರೆ ಪ್ರಥಮ ಹೆಸರು ಹೇಳಕ್ ನನಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಆ ವಿಡಿಯೋ ಎಡಿಟರ್ಗಳಿದಾರಲ್ಲ, ಆ ವಿಡಿಯೋ ಎಡಿಟರ್ಗಳು ಅವರು ವಿನ್ನರ್ಸ್. ಒಂದೊಂದ್ ಕ್ಯಾಮ್ರಾ ಹತ್ರ ಒಂದೊಂದ್ ಗಂಟೆ ಮಾತಾಡಿದ್ರೆ ಅದನ್ನ ಹೆಂಗ್ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿದಾರಲ್ಲ, ಅವರು ನಿಜವಾದ ವಿನ್ನರ್ಸ್ ಈ ಸಲ. ಸಖತ್ತಾಗಿತ್ತು. ಒಟ್ನಲ್ಲಿ ಬಿಗ್ ಬಾಸ್ ಮಾತ್ರ ಒಂದು ಒಳ್ಳೆ ಜರ್ನಿ. ನಮ್ಮ ಆಟ ನೋಡ್ಕೊಂಡವರು ಇನ್ನೊಂದ್ 2 ವಾರ ಎಕ್ಸ್ಟ್ರಾ ಕಿತ್ತಾಡಿ ಇನ್ನೂ 2 ವಾರ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ಆದ್ರೆ 2 ವಾರ ನಮ್ಗೆ ಅದು ಅರ್ಥ ಮಾಡ್ಕೊಳಕ್ ಬಹಳ ದೊಡ್ಡ ವೇದಿಕೆ ಆಯ್ತು. 14th ವೀಕ್ಸ್ ನಿಲ್ಸರೆ ಬಹುಶಃ ಏನೋ ಮಿಸ್ ಮಾಡ್ಕೋತಾ ಇದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ಸೊ ನನಗೆ ನಿಮ್ದು ಎಲ್ಲರೂ ಬಹಳ ಖುಷಿ ಕೊಟ್ಟಿದ್ದೀರಾ. ಏನಾಗುತ್ತೆ ಗೊತ್ತಾ, ಅಲ್ಲಿ ಒಂದೊಂದ್ಸಲ ಒಂದು ನಿಲುವುಗಳಲ್ಲಿ ನಮ್ಗೆ ವಿರೋಧಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಬೇಡಪ್ಪ, ಜನ ಖುಷಿಯಾಗಿ ನಮ್ ಜೊತೆ ಮಾತಾಡ್ಬೇಕು ಅಂತಿರ್ತಾರೆ. ಇಲ್ಲೂ ನೀವೀಗ ಹೇಳಕ್ ಕುತ್ಕೊಂಡ್ಬಿಟ್ರೆ ಜನ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ಕಾರಣ ಹೇಳಮ್ಮ ಪಟ್ಪಟ ಅಂತ ಜನಗಳಿಗೆ ಹಾಯ್ ಹೇಳು. ಲವ್ ಯು ಆಲ್. ಇಲ್ಲಿ ನಮ್ಮ ಬಿಗ್ ಬಾಸ್ ವಿನ್ನರ್ ಮತ್ತೆ ರನ್ನರ್ ಅಪ್ ಇಬ್ರು ಇದಾರೆ. ದೇ ಬೋತ್ ಆರ್ ಡಿಸರ್ವಿಂಗ್ ಪೀಪಲ್. ನಾನು ಅದು ಹೇಳ್ತಾ ಇದ್ದೆ. ಬಿಗ್ ಬಾಸ್ ಅಲ್ಲಿ ಇವ್ನು ತುಂಬಾ ಹೇಟ್ ಮಾಡ್ತಿದ್ವಿ ಫಸ್ಟ್, ಆಮೇಲೆ ಇಷ್ಟಪಡಕ್ಕೆ ಇದ್ ಮಾಡಿದ್ವಿ. ಆಮೇಲೆ ಕೀರ್ತಿ ಇಸ್ ಅ ಹಾರ್ಡ್ ವರ್ಕಿಂಗ್ ಮ್ಯಾನ್, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆಮೇಲೆ ಅವ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಇಬ್ರು ಕನ್ನಡದ ಮೇಲೆ ತುಂಬಾ ಪ್ರೀತಿ ಇರೋರು ಎಲ್ಲಾರು. ಇನ್ಫ್ಯಾಕ್ಟ್ ಈ ಬಿಗ್ ಬಾಸ್ ಸೀಸನ್ 4 ಅಲ್ಲಿ ಇದ್ದವ್ರು ಎಲ್ಲಾ ಕನ್ನಡಿಗರೇ ಆಗಿದ್ರು. ನಂಗಂತೂ ಖುಷಿ ಇದೆ. ಐ ಹೋಪ್ ಬಿಗ್ ಬಾಸ್ ಸೀಸನ್ 4 ಹ್ಯೂಜ್ ಸಕ್ಸಸ್ ಆಗಿದೆ ಬಿಕಾಸ್ ಆಫ್ ಆಲ್ ದ 18 ಕಂಟೆಸ್ಟೆಂಟ್ಸ್. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಾವು ಪ್ರಥಮ ಅವರಿಗೆ ಕೊಡುತ್ತಿದ್ದೇವೆ. ಕ್ಯಾಲಾಮೆನ್ ಲೋಷನ್ ಕೊಡೋ ನಮ್ಮ ಇದು. ಸೊ ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ನಿಮ್ಗೆ ಟೆಲಿಕಾಸ್ಟ್ ಆಗಿದೆಯಲ್ವ, ಆ ಧೈರ್ಯದ ಮೇಲೆ ಒಂದು ಹೇಳ್ತೀನಿ. ಫಾರ್ ದ ಫಸ್ಟ್ ಟೈಮ್ ಪೇಂಟ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಪೇಂಟ್ ಅನ್ನು ಕುಡಿಯುವಂತಿಲ್ಲ ಅಂತ ಬಿಗ್ ಬಾಸ್ ಬಂದಿತ್ತು. ಅದಕ್ಕೆ ಕಾರಣ ಏನಂದ್ರೆ ಕ್ಯಾಲಾಮೆನ್ ಲೋಷನ್ ಮೈಗೆ ಹಾಕೊಳ್ಳೋದೇ ಅಮ್ಮ ಬಾಯಲ್ಲಿ ಕುಡ್ಕೊಂಡಿತ್ತು. ಸೊ ಅಂತ ವಿಚಿತ್ರ ಪ್ರತಿಭೆಗಳನ್ನ ಕಂಡಂತ ಸೀಸನ್ 4 ಬಿಗ್ ಬಾಸ್. ಇದನ್ನ ನೀವು ಸಾಕಷ್ಟು ನೋಡಿದ್ದೀರಾ. ಪ್ರಥಮ ಅವ್ರನ್ನ 114 ದಿನ ನಾವು ನೋಡಿದೀವಿ, ನೀವು ನೋಡಿದಿರಿ. ಸಾಕಷ್ಟು ವಿಚಾರಗಳನ್ನ ನೀವು ನೋಡಿ ಎಂಜಾಯ್ ಮಾಡಿದಿರಿ. ಅದ್ಭುತವಾಗಿ ಪ್ರೀತಿ ಕೊಟ್ಟು ಅವ್ರನ್ನ ಗೆಲ್ಸಿದಿರಿ. ಹಾಗೆ ನಮ್ಮೆಲ್ರಿಗೂ ಅಷ್ಟೇ ಅದ್ಭುತವಾದ ಪ್ರೀತಿ ಕೊಟ್ಟು ಪ್ರತಿ ಕಂಟೆಸ್ಟೆಂಟ್ನು ಗೆಲ್ಸಿದಿರಿ. ಹೊರಗಡೆ ಹೋದಾಗ ನಿಮ್ಮ ಪ್ರೀತಿ ನೋಡಿದಾಗ, ನಿಮ್ಮ ವೆಲ್ಕಮ್ ನೋಡಿದಾಗ, ನೀವು ನಮ್ಮ ಬಗ್ಗೆ ಇಟ್ಟಿರೋ ಪ್ರೀತಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಪ್ರೀತಿ ಹೀಗೆ ಇರಲಿ. ನಿಮ್ಮ ಪ್ರೀತಿ, ನೀವು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಅದನ್ನ ಇಟ್ಕೊಂಡು ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಕನ್ನಡದ ಪರವಾಗಿ ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಮಾಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ. ಇಲ್ಲಿ ತೋರಿಸಿದ ಪ್ರೀತಿ ನಿಜವಾಗ್ಲೂ ಥಿಯೇಟರ್ ಬಂದು ಸಿನಿಮಾ ನೋಡೋ ತನಕ ನಿಮ್ಮ ಪ್ರೀತಿ ಮುಂದುವರಿಲಿ. ಇವರಿಬ್ರು ಸಿನಿಮಾ ಮಾಡ್ತಾರೆ, ಅದ್ರಲ್ಲಿ ನಾನು ಮಾಡ್ತೀನಿ. ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿ ಆಶೀರ್ವದಿಸಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಮಾತಾಡಿ, ಕನ್ನಡಿಗರಾಗಿರಿ. ಇನ್ನೊಂದು ಬಹಳ ಇದು ಮುಖ್ಯವಾದ್ದು, ಇವ್ರು ಹೇಳಿದ್ಮೇಲೆ ಹೇಳ್ತೀನಿ. ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಪ್ರೋಗ್ರಾಮ್ಸ್ ನ ನೋಡಿ, ಕನ್ನಡಿಗರನ್ನ ಯಾವತ್ತು ಪ್ರೀತಿ ಮಾಡಿ ಅವ್ರನ್ನ ಬೆಳೆಸಿ, ಮತ್ತೆ ಇಂತ ಪ್ರತಿಭಾವಂತ ವ್ಯಕ್ತಿಗಳನ್ನ ತುಂಬಾ ಸಪೋರ್ಟ್ ಮಾಡಿದ್ರೆ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ಗೂ ಸಪೋರ್ಟ್ ಮಾಡಿ. ಲಾಸ್ಟ್ ವರ್ಡ್ ಇನ್ನೊಂದು ಹೇಳ್ತಾ ಇದ್ದು, ಇದು ನನ್ನ ಗೆಲುವಲ್ಲ, ಕೀರ್ತಿಗಿಂತ 1 ಓಟ್ಗಳ ಅಲ್ಪ ಮುನ್ನಡೆ ಅಷ್ಟೇ. ದೊಡ್ಡ ಮಾತು. ಪ್ರಥಮ್ ಥ್ಯಾಂಕ್ ಯು ಸೋ ಮಚ್. ಕಾರುಣ್ಯ ಥ್ಯಾಂಕ್ ಯು ಸೋ ಮಚ್. ಇದು